ನಮಗೆ ಮನೇಲಿ ಪ್ರತಿದಿನ ಕ್ಲೀನಿಂಗ್ ಅನ್ನೋದು ದೊಡ್ಡ ಟಾಸ್ಕ್ ಆಗಿರುತ್ತೆ ಅಲ್ವಾ. ಇವಾಗ ಅಡುಗೆ ಮನೆ ಅಂತ ತಗೊಂಡ್ರೆ ಎಣ್ಣೆ ಬಿದ್ದಿರುತ್ತೆ, ಅಥವಾ ಏನೋ ಕರಿನೋ ಸಾಂಬಾರು ಎಲ್ಲ ಬಿದ್ದಿರುತ್ತೆ, ಅಥವಾ ಟೈಲ್ಸ್ ಕ್ಲೀನ್ ಆಗಿರಲ್ಲ. ಹಾಗೆಯೇ ನೆಲ ಒರೆಸುವಾಗ ಇನ್ ಕೇಸ್ ಮಕ್ಕಳೆಲ್ಲ ಇರೋ ಮನೆ ಆದರೆ ನೆಲದಲ್ಲಿ ಏನಾದರೂ ಚೆಲ್ಲೋದು ಎಲ್ಲ ಮಾಡಿದರೆ ಅದು ಕ್ಲೀನ್ ಇರಲ್ಲ. ಈವನ್ ಸಿಂಕ್ ಕ್ಲೀನ್ ಮಾಡೋದು ಎಲ್ಲ ದೊಡ್ಡ ಟಾಸ್ಕ್ ಆಗಿರುತ್ತೆ. ಇವತ್ತಿನ ವಿಡಿಯೋದಲ್ಲಿ ನಾನು ಅದೆಲ್ಲದಕ್ಕೂ ಒಂದು ಸಿಂಪಲ್ ಸೊಲ್ಯೂಷನ್ ಅನ್ನು ಹೇಳ್ತಾ ಇದ್ದೀನಿ. ಒಂದೇ ಬೆಸ್ಟ್ ಸೊಲ್ಯೂಷನ್, ಎಲ್ಲದಕ್ಕೂ ಒಂದೇ ಸೊಲ್ಯೂಷನ್ ಸಾಕಾಗತ್ತೆ. ಅದು ಹೇಗೆ ಮಾಡೋದಂತ ನೋಡ್ಕೊಂಬರೋಣ. ಹಾಯ್ ಫ್ರೆಂಡ್ಸ್, ಇದು ನಿಮ್ಮ ಕನ್ನಡ ಟಿಪ್ಸ್ ಲೋಕ. ನನ್ನ ಈ ಚಾನಲ್ನಲ್ಲಿ ನೀವು ಬೇರೆ ಬೇರೆ ರೀತಿಯ ಟಿಪ್ಸ್ಗಳನ್ನು ನೋಡ್ಬೋದು. ಕಿಚನ್ ಟಿಪ್ಸ್, ಹೆಲ್ತ್ ಟಿಪ್ಸ್, ಕ್ಲೀನಿಂಗ್ ಟಿಪ್ಸ್, ಹಾಗೆ ಬ್ಯೂಟಿ ಟಿಪ್ಸ್. ಅದೇ ರೀತಿಯಲ್ಲಿ ನಿಮ್ಮ ಹಣ ಮತ್ತು ಸಮಯದ ಉಳಿತಾಯ ಮಾಡೋಕ್ಕೆ ಬೇರೆ ಬೇರೆ ರೀತಿಯ ಟಿಪ್ಸ್ಗಳನ್ನು ನೋಡಬಹುದು. ಈ ಎಲ್ಲ ವಿಡಿಯೋಗಳನ್ನು ನೋಡ್ಬೇಕಂತ ಹೇಳಿದರೆ ನೀವು ಮಿಸ್ ಮಾಡದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಈ ಸೊಲ್ಯೂಷನ್ ರೆಡಿ ಮಾಡ್ಕೊಳ್ಳೋದಕ್ಕೆ ಫಸ್ಟಿಗೆ ನಾನು 2 ಸ್ಪೂನ್ ಆಗುವಷ್ಟು ನಿಂಬೆಹಣ್ಣಿನ ಸಿಪ್ಪೆಯ ಪೌಡರ್ ಹಾಕ್ಕೊಂಡಿದ್ದೀನಿ. ಇದರ ಪೌಡರ್ ಮಾಡೋದು ಹೇಗೆ ಅನ್ನೋದನ್ನು ನಾನು ವಿಡಿಯೋ ಶೇರ್ ಮಾಡ್ತೀನಿ. ಇದು ನಮಗೆ ಬೇರೆ ಬೇರೆ ರೀತಿಯಲ್ಲಿ ಹೆಲ್ಪ್ ಆಗುತ್ತೆ. ಕ್ಲೀನಿಂಗಲ್ಲಂತೂ ತುಂಬಾ ಹೆಲ್ಪ್ ಆಗುತ್ತೆ ಈ ಥರ ಒಂದು ಪೌಡರ್ ಮಾಡಿ ಇಟ್ಕೊಂಡ್ಬಿಟ್ರೆ. ಇದಕ್ಕೆ ಇವಾಗ ಇನ್ನೊಂದು ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಆ್ಯಡ್ ಮಾಡ್ತಾ ಇರೋದು ವಿನೆಗರ್. ಕರೆಕ್ಟಾಗಿ ನಿಂಬೆಹಣ್ಣಿನ ಸಿಪ್ಪೆ ಪೌಡರ್ ನೆನೆಯುವಷ್ಟು ವಿನೆಗರನ್ನು ಹಾಕ್ಕೊಳ್ಬೇಕು. ವಿನೆಗರ್ ಕೂಡ ಹಾಗೆ ಏನೇ ಕಲೆ ಎಲ್ಲ ಇರಲಿ ಅಡುಗೆ ಮನೆಯಲ್ಲಿ, ಎಣ್ಣೆ ಜಿಡ್ಡು ಎಲ್ಲ ಇದ್ದರೂ ಕೂಡ ಎಲ್ಲವನ್ನು ಕ್ಲೀನ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಒಂದು 4-5 ಸ್ಪೂನ್ ಆಗುವಷ್ಟು ಬೇಕಾಗುತ್ತೆ. ಈ ಥರ ಮಿಕ್ಸ್ ಮಾಡಿ 1-2 ಗಂಟೆ ಹೊತ್ತು ಹೀಗೆ ಬಿಡಬೇಕು. ಇದನ್ನು ಕರೆಕ್ಟಾಗಿ ನೆನಿಬೇಕದು. ಇದಿವಾಗ ಕರೆಕ್ಟಾಗಿ ನೆಂದಿದೆ. ಇದನ್ನು ಒಂದು ದೊಡ್ಡ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಈಗ 1/4 ಲೀಟರ್ ಆಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಜಾಸ್ತಿ ಬೇಕಂದರೆ ಜಾಸ್ತಿನೂ ಮಾಡಿ ಇಟ್ಕೊಳ್ಬೋದು, ಯಾಕಂದರೆ ಇದನ್ನ ಸ್ಟೋರ್ ಮಾಡ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಹಾಗಾಗಿ ನೀವು ಜಾಸ್ತಿ ನೀರು ಬೇಕಂದರೆ ಹಾಕ್ಕೊಳ್ಬಹುದು. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದು ಸರಿಯಾಗಿ ಮಿಕ್ಸ್ ಆದಮೇಲೆ ನೀವು ಇನ್ನೊಂದು ಪಾತ್ರೆಗೆ ಅದನ್ನು ಸೋಸ್ಕೊಳ್ಬೇಕು. ಇದು ತುಂಬ ಕಸ ಥರ ಇರುತ್ತೆ ಅಲ್ವಾ, ಸೊ ಅದಕ್ಕಾಗಿ ಸೋಸ್ಕೊಳ್ಬೇಕಾಗತ್ತೆ. ಇವಾಗ ನಿಮ್ಮ ಹತ್ರ ಯಾವುದಾದ್ರೂ ಒಂದು ಸ್ಪ್ರೇ ಬಾಟಲ್ ಇದ್ದರೆ ಅದನ್ನು ತಗೊಂಡು ಅದಕ್ಕೆ ಈ ನೀರನ್ನು ಹಾಕ್ಕೊಳ್ಬೇಕು. ಇದನ್ನು ನಾವು ಬೇರೆ ಬೇರೆ ರೀತಿಯಲ್ಲಿ ಯೂಸ್ ಮಾಡ್ಬೋದು. ಅಡುಗೆ ಮನೆಯಲ್ಲಿ ಏನಾದರೂ ಎಣ್ಣೆ ಜಿಡ್ಡು ಥರ ಎಲ್ಲ ಇದ್ದರೆ, ಅಥವಾ ಏನಾದರೂ ಕಲೆ ಎಲ್ಲ ಆಗಿದ್ದರೆ ನಾರ್ಮಲ್ ಆಗಿ ನಾವು ಸ್ಪ್ರೇ ಮಾಡಿಕೊಂಡು ಕ್ಲೀನ್ ಮಾಡ್ಬೋದು. ಹಾಗೆಯೇ ನೆಲ ಒರೆಸುವಾಗೆಲ್ಲ ಕೂಡ ನಾವು ಇದನ್ನು ಹಾಕ್ಕೊಳ್ಬೋದು. ಇದರ ಸ್ಮೆಲ್ ಕೂಡ ಚೆನ್ನಾಗಿ ಬರುತ್ತೆ. ನಾವು ನಿಂಬೆಹಣ್ಣಿನ ಸಿಪ್ಪೆ ಪೌಡರ್ ಹಾಕಿರೋದ್ರಿಂದ ಸ್ಮೆಲ್ ಕೂಡ ಚೆನ್ನಾಗಿ ಬರುತ್ತೆ. ಸ್ಪ್ರೇ ಮಾಡ್ಕೊಂಡಾದ್ಮೇಲೆ ನೀಟಾಗಿ ಯಾವುದಾದ್ರೂ ಬಟ್ಟೆಯಿಂದ ಒರೆಸ್ಕೊಳ್ಬೋದು. ಈ ಥರ ಜಿಡ್ಡಾಗಿದ್ದರೆ, ಹಾಗೆಯೇ ತುಂಬ ಸ್ಮೆಲ್ ಬರ್ತಾ ಇದ್ದರೆ, ಕಲೆ ಆಗಿದ್ದರೆ ಎಲ್ಲದೂ ಹೋಗುತ್ತೆ. ಅದೇ ರೀತಿಯಲ್ಲಿ ಸಿಂಕ್ ಎಲ್ಲ ಕ್ಲೀನ್ ಮಾಡೋದಕ್ಕೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಬಚ್ಚಲ ಮನೆಯಲ್ಲಿ ಇರ್ಬೋದು ಸಿಂಕ್ ಕ್ಲೀನ್ ಮಾಡೋದಕ್ಕೆ, ಅಥವಾ ಅಡುಗೆ ಮನೆಯಲ್ಲಿ, ಹಾಗೆಯೇ ನಳ್ಳಿಗಳನ್ನು ಕ್ಲೀನ್ ಮಾಡೋದಕ್ಕೆ ಕೂಡ ತುಂಬಾ ಹೆಲ್ಪ್ ಆಗುತ್ತಿದ್ದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ನೀವಿನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೇರೆಯವರಿಗೆ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.